ನಾನು ನಿಮಗೆ ಎಷ್ಟು ಸಾರಿ ಹೇಳಿದ್ದೀನಿ ಅದನ್ನೇ ನಿನ್ನದು ಕೊಡಬೇಡ. ಯಾಕಂದ್ರೆ ಅದರಿಂದ ನಿನ್ನ ದೈಹಿಕ ಮಾನಸಿಕ ಆರೋಗ್ಯ ಎರಡು ನಿನ್ನಂತ ವಿದ್ಯಾರ್ಥಿ ಸುತ್ತುವಂತೆ ಆ ಮೋಸಗಾರ ನೆನಪಲ್ಲಿ ಯಾಕೆ ಬರಬೇಕು? ನೀನೇ ಹೇಳಿದ್ದ ನಿನ್ನ ಮೌಲ್ಯ ಅವನಿಗೆ ಏನೇ ಗೊತ್ತು. ಮನೆಯಲ್ಲಿ ನಿನ್ನಂತ ಬಂಗಾರ ಇದ್ರು ಕಾಗೆ ವಿಚಾರಕ್ಕೆ ಮಾರು ಹೋದ ಮೂರ್ಖ ಆತ. ಅವನ ಕಳೆದುಕೊಂಡ ಅಮೂಲ್ಯ ಸಂಪತ್ತು ನೀನು. ನಿನ್ನ ಕಣ್ಣಲ್ಲಿ ಒಂದೇ ಒಂದು ಬಿಂದು ಕಣ್ಣೀರು ಬಂದ್ರು ಅದನ್ನ ಎಲ್ಲಿಂದ ಸಹಿಸಿಕೊಳ್ಳಬೇಕಾಗುವುದಿಲ್ಲ. ಅವನಿಗೆ ನೀನು ಬೇಡ ಆದ್ಮೇಲೆ ನಿನಗೆ ಯಾಕೆ ಅವನು ನೆನಪು? ನಿನಗಾಗಿ ನಿನ್ನ ಮಗನಿಗಾಗಿ ಹೊಸ ಪ್ರಪಂಚವನ್ನೇ ಸೃಷ್ಟಿಸೋದಕ್ಕೆ ಈ ಆಚರಣೆ ಬರಬೇಕಾದ್ರೆ ನಿನಗೆ ಯಾಕೆ ಅವನು ನೆನಪು? ಯೋಚನೆ ಮಾಡ್ತಾರೆ. ಆದಷ್ಟು ಬೇಗ ಡಿವೋರ್ಸ್ ಒಂದು ಆಗ್ಬಿಟ್ರೆ ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು ಹೊಸ ಐಷಾರಾಮಿ ಜೀವನವನ್ನ ಅದ್ದೂರಿಯಾಗಿ ಪ್ರಾರಂಭ ಮಾಡಿ. ಹೇಳ್ಬೇಕಂದ್ರೆ ಅಂದಾಗೆ ನಮ್ಮ ಸಂಬಂಧಿಕರವರು ನಂದಕುಮಾರ್ ಅಂತ ವಕೀಲರಿದ್ದಾರೆ. ಅವ್ರ ಹತ್ರನೇ ಡೈವರ್ಸ್ ಕೇಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅಂದಾಗೆ ಅವರಲ್ಲಿ ಪರಿಚಯ ಇದ್ದಾರ? ನಂದಕುಮಾರ್ ಸರ ಸೂಪರ್, ಒಳ್ಳೆ ಕಲೆಕ್ಟೆಡ್. ಅವ್ರ ಹತ್ರ ಕೇಸ್ ಹೋಯ್ತು ಅಂದ್ರೆ ಮುಗೀತು. ಫೀಸ್ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಅದು ಎಷ್ಟೇ ಖರ್ಚಾಗ್ಲಿ ಅದನ್ನ ನಾನು ನೋಡ್ಕೊಳ್ತೀನಿ, ಸರಿನಾ? ಅಷ್ಟೇ ಅಲ್ಲ, ಆ ನಂದಕುಮಾರ್ ಸರ್ ಇದ್ದಾರಲ್ಲ, ಅವರು ಆ ಮೋಸ್ಕರ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಆ ಪಾರ್ಟಿ ಹೇಳ್ತಾರೆ ಕೊಟ್ಬಿಡ್ತೀನಿ ಅಂತ. ಅವನಿಗೆ ಎಷ್ಟು ದುರಹಂಕಾರ. ಅಷ್ಟೇ ಅಲ್ಲ, ದುರ್ಗಭಂಗ ಆಗ್ಬೇಕು ಅಂದ್ರೆ ಅವರಿಗಂತ ಒಂದು ನಾನೇ ಡೈವರ್ಸ್ ಪೇಪರ್ನ ಅದಕ್ಕೆ ಇದಕ್ಕೆ ಗೀತೆ, ಇದಕ್ಕೆ ನೀ ನನಗೆ ಇಷ್ಟ ಆಗುತ್ತೆ. ತೀರ್ಮಾನ ಅಂದ್ರೆ ಇದು. ನಂದಕುಮಾರ್ ಸರ್ ಇದ್ದಾರಲ್ಲ, ಈ ಡಿವೋರ್ಸ್ ವಿಷಯದಲ್ಲಿ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಮಾತುಕೊಂಡಿದ್ದಾರೆ. ಹಾಗಾದ್ರೆ ಮುಕ್ಕಾಲು ಭಾಗ ಕೆಲಸ ಮುಗಿದಿದೆ ಅಂತ. ಹಾ, ಈಗ ನಂದಕುಮಾರ್ ಸರ್ ಅಂತ ವಕೀಲರು ನಮಗೆ ಸಿಕ್ಕೋರಿದೆ. ನಾನು ನಂದಕುಮಾರ್ ಸರ್ ಹತ್ರ ಮಾತಾಡಿ ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿಸಿ ಆದಷ್ಟು ಬೇಗ ಡಿವೋರ್ಸ್ಗೆ ಅಪ್ಲೈ ಮಾಡೋ ತರ ಮಾಡ್ತೀನಿ. ಆದ್ರೆ ನೀನು ಮಗಳಾಗ್ತೀಯ ತಾನೆ? ನನ್ನ ಮಗಳ ಬಗ್ಗೆ ನೀನು ತೋರಿಸ್ತಾರೋ ಈ ಒಂದು ಅನುಕಂಪ, ಪ್ರೀತಿ, ಕಾಳಜಿ ನಿಜವಾಗಿಯೂ ನನ್ನ ಅದೃಷ್ಟ ಅಂತ. ನಿಜ ಹೇಳಬೇಕಂದ್ರೆ ನನಗೆ ವಯಸ್ಸು ಇನ್ನೂ ಇದೆ, ನಿನಗೆ ಮದುವೆನೇ ಆಗಿಲ್ಲ. ನೀವೇ ಇದು ಇವಾಗಲ್ಲ, ನಿಜ ಹೇಳ್ಬೇಕಂದ್ರೆ ಇನ್ ಮುಂದೆ ಯಾವ ಯೋಚನೆ ಮಾಡಿರ್ಬೋದು. ಕಣ್ಣು ಮುಚ್ಚಿ ಇನ್ ಮುಂದೆ ನನ್ನ ಪ್ರಪಂಚ ಎಲ್ಲ ನೀನೆ. ಆದ್ರೆ ಇನ್ ಮುಂದೆ ನನ್ನನ್ನ ನನ್ನ ಮಗನ ನೀನು ಆಡ್ತಾ ಇರೋ ಮಾತು ಸತ್ಯ. ಇನ್ನು ಮುಂದೆ ನೀರ ನಿನ್ನ ಒಬ್ಬಳ ಮಗನಲ್ಲ, ನನ್ನ ಮಗ. ಒಳ್ಳೆ ಇಂಟರ್ನ್ಯಾಷನಲ್
ಕತ್ತಲೇ ಇಲ್ಲ. ಇನ್ನು ಮುಂದೆ ಪೂರ್ತಿ ಬೆಳಕು ಕಡೆ ನಿನ್ನ ನಾನು ಯಾವ ರೀತಿ ನೋಡ್ಕೊಳ್ತೀನಿ ಅಂದ್ರೆ